ನಮ್ಮ ಅಂಬರೀಶ್ ಏನ್ ಮಾಡ್ತೀರಾ? ಒಕ್ಕಲ್ತನ್ರಿ. ಓಕೆ, ಹೇಳಿ ದೇವದುರ್ಗಕ್ಕಿರೋ ಸಮಸ್ಯೆ ಏನು? ದೇವದುರ್ಗ ತಾಲೂಕ ನಮ್ಮಲ್ಲಿ ಕರಿಯಮ್ಮ ಜೀನಾಯಕ್ ಬಂದ ದೇಶಿ ಹೆಂಗಂದ್ರೆ ಇಂಪ್ರಾಯ್ ಅದ. ಈಗ ಇಂಪ್ರಾಯ್ ಅದ. ಕೆಲಸ ಯಾರೇ ಬರ್ಲಿ ಕೆಲಸ ಕೊಡ್ತಂತ ನಮ್ಮ ಏನ ಬರ್ಲಿ ಮಾಡ್ರಿ ಕೆಲಸ. ಏನ್ ಬಂದದ್ದು ಶಾಲೆ ಆಗ್ಲಿ, ಸ್ಕೂಲ್ ಆಗ್ಲಿ, ದವಾಖಾನೆ ಆಗ್ಲಿ, ಆಸ್ಪತ್ರೆ ಎಲ್ಲ ಸಿಸ್ಟಮ್ ಸರಿ ನೋಡ್ಕೊಂಡು ಅಮ್ಮ ನೋಡ್ಕೊಂಡು ನೀವು ಕೆಲಸ ಸರಿಯಾಗಿ ಮಾಡ್ರಪ್ಪ ನೀವು ಅಂತಂತಾರ. ಅದೊಂದು ಶಾಲೆ ಲೆಕ್ಚರ್ ಇಲ್ಲ. ಲೆಕ್ಚರ್ ಶಾಲೆಗೆ ನಾವ್ ಹೇಳ್ತೀವಿ ಹೋಗ್ರಿ ಲೆಕ್ಚರ್ ಮಾಡ್ರಿ ಕೆಲಸ, ಶಾಲೆ ಸ್ಕೂಲ್ಗೆ ಕೆಲಸಗಳನ್ನು, ಹಾಸ್ಟೆಲ್ ನೋಡ್ರಿ, ಮತ್ತೆ ಒಂದು ಕೆಲಸಗಳನ್ನ ನೋಡ್ಕೊಂಡ್ ತಿರ್ಗಾಡ್ರಿ ನೀವು ಅಂತ ಅಂದ್ರಿ ಸರ್. ಹಾಸ್ಟೆಲ್ಗಳು ಬೇಕು, ಎಜುಕೇಶನ್ ಇಂಪ್ರೂವ್ ಆಗಬೇಕು. ಇಂಪ್ರೂವ್ ಆಗ್ಬೇಕು. ಥ್ಯಾಂಕ್ ಯು. ನಿಮ್ಮ ಹೆಸರು? ರಂಗನಾಥ. ಏನ್ ಮಾಡ್ತೀರಾ? ರೈತನ ಮಗ. ಓಕೆ, ಒಟ್ಟಲ್ಲಿ ರಾಯಚೂರು ಜಿಲ್ಲೆ ಅಂದ್ರೆ ಒಕ್ಕಲ್ತನನೇ ಜಾಸ್ತಿ. ಜಾಸ್ತಿ ಒಕ್ಕಲ್ತನ, ನೀರಾವರಿ. ದೇವೇಗೌಡರು ನೀರು ಕೊಟ್ಟ ಮೇಲೆ ನಮ್ಮ ತಾಲೂಕಿಗೆ ಬಹಳ ಹಿಂದಕ್ಕೆ ಬರಗಾಲ ಇತ್ತು. ದೇವೇಗೌಡರು ನೀರು ಕೊಡೋಣ ನಮ್ಮ ತಾಲೂಕು ಬಹಳ ಇಂಪ್ರೂವ್ಮೆಂಟ್ ಆಗಿದೆ. ಈಗ 10 ಜನ ಮಾತಾಡಿದ್ರೆ ಅದ್ರಲ್ಲಿ 9 ಜನ ದೇವೇಗೌಡರ ಬಗ್ಗೆನೇ ಮಾತಾಡ್ತಿದ್ದಾರೆ. ಅವ್ರು ಕೊಟ್ಟಿದ್ದ ನೀರಿಂದ ಇಲ್ಲೆಲ್ಲ ಒಕ್ಕಲ್ತನ ಚೆನ್ನಾಗ್ ಆಗ್ತಿದೆ, ಭೂಮಿಗೆ ಬೆಲೆ ಬಂತು ಅಂತ. ಇದಲ್ದೆ ದೇವದುರ್ಗ ಏನ್ ಅಭಿವೃದ್ಧಿ ಆಗ್ಬೇಕು? ದೇವದುರ್ಗ ಇಂಪ್ರೂವ್ಮೆಂಟ್ ಅಂದ್ರೆ ಇಂದು ಆಳಿಕೆ ಮಾಡಿರ್ತಕ್ಕಂಥ ಶಾಸಕರು ಕಿಂತ ನಮ್ಮ ಕರಿಯಮ್ಮ ಜಿ ನಾಯಕ್ ಅವರು ಶಾಸಕರಾದ ಮೇಲೆ ಇಂಪ್ರೂವ್ಮೆಂಟ್ ಆಗಿದೆ.